ಜೂನ್ 30ನೇ ತಾರೀಕು ಮಂಗಳವಾರ ದಿನದಂದು ಈ 7 ರಾಶಿಯವರ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಇದೀಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಆ ಅದೃಷ್ಟವಂತ 7 ರಾಶಿಗಳು ಯಾವುವು ಮತ್ತು ಆ ರಾಶಿಗಳಿಗೆ ಸಿಗ್ತಕ್ಕಂತಹ ಫಲಗಳೇನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಜೂನ್ 30ನೇ ತಾರೀಕು ಮಂಗಳವಾರ ದಿನದಂದು ಈ 7 ರಾಶಿಗಳಿಗೆ ಅದೃಷ್ಟ ಪ್ರಾಪ್ತಿಯಾಗಲಿದೆ, ರಾಜಯೋಗ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಇದೀಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ 7 ರಾಶಿಯವರ ಮೇಲೆ ತಾಯಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದನೂ ಸಹ ಇರಲಿದ್ದು, ನೀವು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಹ ಕಾಣಬಹುದಾಗಿರುತ್ತೆ ಈ 7 ರಾಶಿಯವರು. ನಂತರ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ, ನಿಮ್ಮ ಯೋಜನೆಗಳಿಗೆ ಯಶಸ್ಸಾದರೆ ಸಿಗ್ತಕ್ಕಂಥದ್ದು. ನಂತರ ನೀವು ಕಲಾ ಕ್ಷೇತ್ರಗಳಲ್ಲಿ ಲಾಭದಾಯಕವಾಗಿರ್ತಕ್ಕಂತಹ ಸುದ್ದಿಯನ್ನು ನೀವು ಕೇಳಬಹುದಾಗಿರುತ್ತೆ. ಆರೋಗ್ಯದಲ್ಲೂ ಸಹ ಸುಧಾರಣೆಯಾಗಲಿದೆ. ನಂತರ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಈ ಹಿಂದೆ ತುಂಬ ಸಾಲ ಇದೆ ನಿಮ್ಮ ಜೀವನದಲ್ಲಿ, ಸಾಲ ತೀರ್ತಕ್ಕಂತಹ ಒಳ್ಳೆಯ ಯೋಗ ಆದರೆ ಬರ್ತಕ್ಕಂಥದ್ದು. ಧನಲಾಭದ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಾಲಗಳು ಸಹ ತೀರಿ ಹೋಗ್ತಕ್ಕಂಥದ್ದು. ಉತ್ತಮ ಪ್ರಯೋಜನ ಆದರೆ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ನಂತರ ಭೂಮಿ, ಮನೆ, ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗ ನಿಮ್ಮದಾಗ್ತಕ್ಕಂಥದ್ದು ಈ 7 ಅದೃಷ್ಟವಂತ ರಾಶಿಗಳಿಗೆ. ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಸಂಬಂಧಗಳೆಲ್ಲ ತುಂಬ ಬಲಿಷ್ಠವಾಗ್ತಾ ಹೋಗುತ್ತೆ, ತುಂಬ ಗಟ್ಟಿಯಾಗುತ್ತೆ. ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಈ 7 ರಾಶಿಯವರು. ನಂತರ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗಲಿದೆ. ಕೆಲಸದಲ್ಲಿ ಪ್ರಗತಿಯನ್ನು ನೀವು ಕಾಣಬಹುದಾಗಿರುತ್ತೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರ್ತಕ್ಕಂಥದ್ದು. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಸಂತಾನದ ಸಿಹಿ ಸುದ್ದಿಯನ್ನು ನೀವು ಕೇಳಬಹುದಾಗಿರುತ್ತೆ. ಇಷ್ಟೆಲ್ಲ ಫಲಗಳನ್ನು ಹೊಂದಿರತಕ್ಕಂತಹ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತಂದರೆ ಮಿಥುನ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಧನು ರಾಶಿ. ಈ 7 ರಾಶಿಯವರಿಗೆ ಜೂನ್ 30 ಮಂಗಳವಾರ ದಿನದಂದು ಭಾರಿ ಅದೃಷ್ಟಕರ ದಿನ ಆಗಿರಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.